ಒಂದು ವಚನವನ್ನ ಇವತ್ತು ನಾವು ಧ್ಯಾನ ಮಾಡುವಂತರಾಗೋಣ. ಪ್ರೀತಿಯುಳ್ಳ ದೇವಜನರೇ, ಬಹಳ ದಿವ್ಯವಾದಂಥ ಸಂದೇಶ. ದೇವರು ಎಂದಿಗೂ ಸದಾ ನಿನಗೆ ಅವಮಾನಗೊಳಿಸೋದಿಲ್ಲ. ದೇವರು ನಿನ್ನನ್ನು ಎಂದಿಗೂ ಅವಮಾನಕ್ಕೆ ಈಡು ಮಾಡೋದಿಲ್ಲ. ಅದಕ್ಕೆ ಆತನು ಹೇಳುವಂಥ ಸಂಗತಿ ಏನು ಗೊತ್ತಾ? ನನ್ನ ಜನರು ಎಂದು ಆಶಾಭಂಗ ಪಡರು ಎಂಬುದಾಗಿ. ಎಲ್ಲರೂ ಹೇಳಿ, ಬಹಳ ಜನ ಯಾರಾದರೂ ಒಂದು ಮಾತು ಹೇಳಿಬಿಟ್ರೆ, ಯಾರಾದರೂ ನಮ್ಮಿಂದ ದೂರ ಆದರೆ, ಏನಾದರೂ ನಮ್ಮಿಂದ ಕಿತ್ಕೊಂಡ್ರೆ, ಯಾವುದಾದ್ರೂ ನೋವನ್ನು ಅನುಭವಿಸುವ ಹಾಗೆ ಮಾಡಿಬಿಟ್ರೆ, ನಾವು ಹೋಗಿ ಈ ತುಮಕೂರು ಭಾಷೆನಲ್ಲಿ, ಮಂಡ್ಯ ಭಾಷೆನಲ್ಲಿ ಹೇಳ್ತಾರೆ, ಗೊಬ್ಬರ ಹಾಕ್ಕೊಂಡು ಸುಮ್ಮನೆ ಮಕ್ಕೊಂಡ್ಬಿಡ್ತೀವಿ. ಏನು ಹಾಕ್ಕೊಂಡು? ಗೊಬ್ಬರ ಹಾಕ್ಕೊಂಡು ಮಲ್ಕೋತಾರಂದೆ. ಅವ್ರ ಮುಖಗಳಲ್ಲಿ ಕಳೆನೇ ಇರಲ್ಲ, ಬರೀ ಕೊಳೆನೇ ತುಂಬಿಕೊಂಡಿರ್ತದೆ. ಅಯ್ಯೋ, ನಾನು ಯಾಕೆ ಬದಬೇಕು? ಯಾಕೆ ನನಗೆ ಜೀವನ? ನಾನೇನು ತಪ್ಪು ಮಾಡಿದೆ? ನನ್ನಿಂದ ಏನು ತಪ್ಪಾಯಿತು? ನನ್ನ ಬದುಕಿನಲ್ಲಿ ಯಾಕೆ ಹೀಗೆ? ನಾನು ಯಾಕೆ ಇಷ್ಟು ಕಷ್ಟಪಡಬೇಕು? ನನಗೆ ಯಾಕೆ ಜನರು ಬೈಬೇಕು? ನನಗೆ ಯಾಕೆ ದೇವರ ಸನ್ನಿಧಾನದಲ್ಲಿ ಇಷ್ಟೊಂದು ನೋವು? ನಾನು ಯಾಕೆ ಅಷ್ಟೊಂದು ಅವಮಾನಕ್ಕೆ ಗುರಿಯಾಗಬೇಕೆಂಬುದಾಗಿ ಅಂಥ ಮನೋವೇದನೆಗಳಿಂದ ತುಂಬಿ ಇವತ್ತು ದೇವ ಮಂದಿರಕ್ಕೆ ಬಂದಿರುವಂತಹ ದೇವರ ಮಕ್ಕಳೇ, ದೇವರು ಇವತ್ತು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದ 23-24 ವಚನವನ್ನು ಗಮನಿಸುವಂತಹ ಸಂದರ್ಭದಲ್ಲಿ ದೇವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಆ ವಾಕ್ಯವನ್ನು ಶಬ್ದವಾಗಿ ಮೈಕನ್ನು ಹಿಡಿದುಕೊಂಡು ಯಾರಾದರೂ ಒಬ್ರು ಓದೋಣ. ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು, ಎಣ್ಣೆಯು ತುಂಬಿ ತುಳುಕುವವು, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. 26ನೇ ವಚನದ ಕೊನೆ ಸಾಲು. ನೀವು ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತರಾಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 6ನೇ ತಿಂಗಳಲ್ಲಿ, ಈ 8ನೇ ದಿನದಲ್ಲಿ, ಈ ಕಮ್ಯುನಿಯನ್ ಸರ್ವಿಸ್ನಲ್ಲಿ ಬಂದಿರುವಂತಹ ನಿಮಗೆ ದೇವರು ಕೊಡುತ್ತಿರುವಂತಹ ಒಂದು ವಿಶೇಷವಾದಂತಹ ವಾಗ್ದಾನ ಏನಂದರೆ, ನನ್ನ ಜನರು ಎಂದು ಬೈಬಲ್ ಹೇಳ್ತಾ ಇದೆ. ದೇವರು ಸ್ಪಷ್ಟಪಡಿಸ್ತಾ ಇದ್ದಾನೆ. ನೀವು ಹೊಟ್ಟೆ ತುಂಬ ಊಟ ಮಾಡ್ತೀರಿ. ಜವೆ ಗೋಧಿ, ಸಮೃದ್ಧಿ ಭರಿತವಾದಂಥ ದ್ರಾಕ್ಷಾರಸ, ಎಣ್ಣೆ, ಸಮೃದ್ಧಿ ಭರಿತವಾದಂಥ ಆರೋಗ್ಯ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರು ನಿಮಗೆ ಕೊಡುವಂಥವನಾಗಿದ್ದಾನೆ. ಆತನು ಹೇಳುವಂತಹ ಸಂಗತಿಯನ್ನು ನೋಡ್ರಿ. ದೊಡ್ಡ ಮಿಡತೆ, ಗುಂಪು ಮಿಡತೆ, ಚೂರಿ ಮಿಡತೆ, ಸಣ್ಣ ಮಿಡತೆ, ಅಂದ್ರೆ ಮಿಡತೆಗಳು ತಿಂದು ಬಿಟ್ಟಂತ ವರ್ಷಗಳನ್ನ ನಾನು ತಿರುಗಿ ಮತ್ತೆ ನಾನು ಕೊಡುತ್ತೇನೆ. ನನ್ನ ಜನರು ಎಂದೂ ಸದಾ ಏನ್ ಪಡೋದಿಲ್ಲ? ಆಶಾಭಂಗ ಪಡೋದಿಲ್ಲ. ಯಥಾರ್ಥತೆಯಿಂದ ದೇವರ ವಾಕ್ಯವನ್ನು ಕೇಳ ಕೂತುಕೊಂಡಿರುವಂತ ನಾವೆಲ್ಲರೂ ಯಾರ ಜನರು? ನಿಜವಾಗ್ಲೂನಾ? ಸಂತೋಷವಾಗಿ ಹೇಳ್ರಿ, ಯಾರ ಜನರು? ಒಪ್ಕೋತೀರಾ ಇದನ್ನ? ಯಾರಿಗೆ ಕೊರತೆ ಇಲ್ಲ ಕೈ ಎತ್ತಿ ತೋರಿಸ್ರಿ. ಎಲ್ಲರೂ ಸಮೃದ್ಧಿಯಾಗಿದ್ದೀರಾ? ಎಲ್ಲರೂ ಸಾಲ ಸಮಸ್ಯೆಗಳು ಏನಿಲ್ಲದ ಹಾಗೆ ಇದ್ದೀರಾ? ಯಾರು ಎತ್ತಲ್ಲ ಕೈ?
ಎಲ್ಲರೂ ಆರೋಗ್ಯಪೂರ್ಣವಾಗಿದ್ದೀರಾ? ಹೇಳ್ರಿ, ನಾವು ಯಾರು ಜನರು? ಬೈಬಲ್ ಏನ್ ಹೇಳ್ತಾ ಇದೆ? ಏನ್ ಹೇಳ್ತಾ ಇದೆ? ನನ್ನ ಜನರು. ಯಾಕೆ ನಾವು ಈ ರೀತಿಯಾದಂಥ ಅವಮಾನಕ್ಕೆ ಗುರಿಯಾಗಿದ್ದೇವೆ? ಯಾಕೆ ಈ ರೀತಿಯಾದಂಥ ಕಷ್ಟಗಳಿಗೆ ಗುರಿಯಾಗಿದ್ದೇವೆ? ಯಾಕೆ ನಮಗೆ ಕೊರತೆ ಬರ್ತಾ ಇದೆ? ಯಾಕೆ ನಮಗೆ ಕಾಯಿಲೆಗಳು ಬರ್ತಾ ಇದೆ? ಯಾಕೆ ನಮಗೆ ಸಮಸ್ಯೆಗಳು ಬರ್ತಾ ಇದೆ? ದೇವರ ವಾಗ್ದಾನ ಸುಳ್ಳ? ವಾಗ್ದಾನ ಮಾಡಿದಂಥ ದೇವರು ಸುಳ್ಳ? ಎಲ್ಲದನ್ನು ನೀವೇ ಹೇಳ್ತೀರಿ. ಅದನ್ನೂ ಅಲ್ಲ ಅಂತೀರಿ, ಇದನ್ನೂ ಅಲ್ಲ ಅಂತೀರಿ, ನಾವು ದೇವ ಜನರು ಅಂತೀರಿ, ನಮ್ಮ ದೇವರು ನಂಬಿಗಸ್ತನ ಅಂತ ಹೇಳ್ತೀರಿ. ಕನ್ಫ್ಯೂಷನ್ ಆಗಬೇಡಿ ಪ್ರೀತಿಯುಳ್ಳ ದೇವಜನರೇ. ಇಲ್ಲಿ ದೇವರು ಸಮೃದ್ಧಿ ಭರಿತವಾದಂಥ ವಾಗ್ದಾನಗಳನ್ನ ನಮ್ಮ ಕುಟುಂಬಗಳಿಗಾಗಿ, ನಮ್ಮ ತಲೆಮಾರುಗಳಿಗಾಗಿ, ಜೀವಿತ ಕಾಲವೆಲ್ಲ ನಾವು ಯಾವಾಗಲೂ ಯಾವ ಸಂದರ್ಭದಲ್ಲೂ ಸದಾ ಕೊರತೆನಲ್ಲಿ ಇರಬಾರದು ಎಂಬುದಾಗಿ, ಒಂದು ಕಾಲದಲ್ಲಿ ದೇವರನ್ನ ಅರಿಯದೇ ಇರುವಂತಹ ಆ ಸಂದರ್ಭಗಳಲ್ಲಿ ನಾವು ಕೊರತೆನಲ್ಲಿದ್ವಿ, ಕಣ್ಣೀರಿನಲ್ಲಿದ್ವಿ, ರೋಗದಲ್ಲಿದ್ವಿ, ಶಾಪದಲ್ಲಿದ್ವಿ, ಬಡತನದಲ್ಲಿದ್ವಿ, ಯಾರು ನಮ್ಮನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ. ಆ ಸಂದರ್ಭಗಳಲ್ಲಿ ನುಂಗುವ, ನೆಕ್ಕುವ, ಮುತ್ತುವ, ದೊಡ್ಡ ಮಿಡಿತೆ, ಸಣ್ಣ ಮಿಡಿತೆ, ಗುಂಪಿ ಮಿಡಿತೆ, ಚೂರಿ ಮಿಡಿತೆ, ಇವೆಲ್ಲವೂ ಸದಾ ನಮ್ಮನ್ನ ಹಿಮ್ಮೆಟ್ಟಿಸಿಕೊಂಡು ಬರ್ತಾ ಇದ್ದೀವಿ. ಯಾವಾಗ ನಾವು ದೇವರನ್ನ ನಂಬಿದೆವೋ, ನಾವು ಯಾವ ಜನರಾಗಿ ಮಾರ್ಪಟ್ಟಿವಿ? ಅವತ್ತಿನಿಂದ ಈ ದಿನದ ತನಕ ನೀನು ಸಮೃದ್ಧಿಯಾಗಿರಬೇಕಾಗಿತ್ತು, ಬಹಳ ಆಶೀರ್ವಾದಕರವಾಗಿರಬೇಕಾಗಿತ್ತು. ನೀವು ಅನ್ಕೊಂಡಿರ್ತೀರಾ, ದೇನಾಕ್ಕೆ ಸ್ತೋತ್ರವಾಗ್ಲಿ, ಮನೆ, ಕಾರು, ಬಂಗಲೆ ಅಥವಾ ವೈಯಕ್ತಿಕವಾದಂಥ ಆರೋಗ್ಯ, ಏನಪ್ಪಾ ನಮಗೇನು ಕಡಿಮೆ ಇದೆ, ಅದೊಂದು ರೀತಿಯಲ್ಲಿ ನಾವು ಒಂದೊತ್ತು ಊಟ ಸಿಗ್ತಿದೆ ಎಂಬುದಾಗಿ. ಅದಲ್ಲ. ದೇನಾಕ್ಕೆ ಸ್ತೋತ್ರವಾಗಲಿ. ಹಿಂದಿನ ದಿನಮಾನಗಳಲ್ಲಿ, ಹಿಂದಿನ ಕಾಲಗಳಲ್ಲಿ ನೀವು ಏನು ಗೌರವ, ಮಾನ, ಮರ್ಯಾದೆ, ಬಲ, ಶಕ್ತಿ, ಆರೋಗ್ಯ, ಸಮೃದ್ಧಿ, ಐಶ್ವರ್ಯ, ಆಸ್ತಿ ನೀವೇನು ಕಳ್ಕೊಂಡಿದ್ದೀರೋ ಅದನ್ನೆಲ್ಲ ದೇವರು ತಿರುಗಿ ಕೊಡುವಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಗ್ದಾನ ಹೇಳ್ತವೆ. ಆದರೆ ಅದನ್ನ ನಾವು ಅನುಭವಿಸ್ತಾ ಇಲ್ಲ. ಅದನ್ನ ನಾವೇನ್ ಮಾಡ್ತಾ ಇಲ್ಲ? ಅನುಭವಿಸುತ್ತಾ ಇಲ್ಲ. ಯಾಕೆ ಮತ್ತೆ ನಾವು ಆಶೀರ್ವಾದವನ್ನ ನಾವು ಹೊಂದಿಕೊಳ್ತಾ ಇಲ್ಲ ಅಂತ ಯಾವತ್ತಾದ್ರೂ ಯೋಚನೆ ಮಾಡ್ತಿದ್ದೀರಾ? ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ? ದೇವ್ರ ವಾಗ್ದಾನ ಸುಳ್ಳ? ದೇವರು ಸುಳ್ಳ? ಅಥವಾ ಬೋಧಕರು ಬೋಧನೆ ಮಾಡುವಂತ ಬೋಧನೆಯೇ ಸುಳ್ಳ? ಯಾವತ್ತಾದ್ರೂ ಆಲೋಚನೆ ಬಂದಿರಬೇಕಿತ್ತಲ್ವಾ? ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ದೇವರು ಯಾರನ್ನ ಆಶೀರ್ವಾದ ಮಾಡ್ತಾನಂದ್ರೆ ಆತನ ಜನರನ್ನ ಮಾತ್ರ ಆತನು ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ಯಾರನ್ನ ಆಶೀರ್ವಾದ ಮಾಡ್ತಾನೆ? ಆತನ ಜನರು ಅಂದ್ರೆ ಯಾರು? ಯಾರು ಆತನ ಜನರು ಅಂದ್ರೆ? ವಾಗ್ದಾನ ಸುಳ್ಳಲ್ಲ, ಹೌದಲ್ವಾ? ದೇವರು ಸುಳ್ಳಲ್ಲ, ಆತನ ಕೃಪೆ ಸುಳ್ಳಲ್ಲ. ಆತನು ಕೊಟ್ಟಂತ ಪ್ರತಿಯೊಂದು ವಾಗ್ದಾನಗಳು ಪ್ರತಿಯೊಬ್ಬ ಆತ್ಮಿಕತೆಯಲ್ಲಿರುವಂಥ ಮಕ್ಕಳ ಜೊತೆ ನೆರವೇರ್ತದೆ. ಆದರೆ ದೇವರು ಇಲ್ಲಿ ಒಂದು ಪ್ರಶ್ನೆನ ಹಾಕ್ತಾನೆ, ನಾನು ಎಲ್ಲರಿಗೂ ಆಶೀರ್ವಾದ ಮಾಡಲ್ಲ. ಹಲ್ಲೆಲೂಯಾ. ನಾನು ಎಲ್ಲರಿಗೂ ಅಭಿವೃದ್ಧಿ ಕೊಡಲ್ಲ, ನಾನು ಎಲ್ಲರಿಗೂ ಬಲಪಡಿಸಲ್ಲ. ಯಾರನ್ನ ಆತನು ಬಲಪಡಿಸ್ತಾನಂತೆ? ಆತನ ಜನರನ್ನ ಮಾತ್ರ ಆತನು ಬಲಪಡಿಸುವಂತವನಾಗಿದ್ದಾನೆ. ಮೇಲಿನ ಆಶೀರ್ವಾದಕರವಾದಂತಹ ವಾಗ್ದಾನಗಳನ್ನು ಓದಿ 26ನೇ ವಚನದ ಕೊನೆ ಭಾಗದಲ್ಲಿ ದೇವರು ಈ ಮಾತನ್ನು ಹೇಳ್ತಾನೆ, ಓ ನಿನಗೆ ಅದು ಕೊಡ್ತೇನೆ, ಇದು ಕೊಡ್ತೇನೆ, ಸಮೃದ್ಧಿ ಭರಿತವಾದಂತ ಆಶೀರ್ವಾದಗಳನ್ನು ಕೊಡುತ್ತೇನೆ 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 ಅಂತ ಮಾತನಾಡಿ, ತಡೆಯುತ್ತೇನೆ ತಡೆಯುತ್ತೇನೆ, ಬಿಡುಗಡೆ ಮಾಡುತ್ತೇನೆ ಎಂಬುದಾಗಿ ಮಾತನಾಡಿ ಒಂದು ಪ್ರಶ್ನೆನ ನಮಗೆ ಕೇಳ್ತಾನೆ, ನಾನು ಯಾರನ್ನು ಆಶೀರ್ವಾದ ಮಾಡ್ತೇನೆ ಹೇಳ್ರಿ? ನನ್ನ ಜನರಿಗೆ ಮಾತ್ರ ನಾನು ಆಶೀರ್ವಾದ ಮಾಡ್ತೇನೆ. ಬೈಬಲ್ ಹೇಳ್ತದೆ, ಆತನ ಜನರು ಅಂದ್ರೆ ಯಾರು ಗೊತ್ತಾ? ಅವರ ಸ್ವಂತ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ದೇವರನ್ನ ಪ್ರೀತಿಸುವವರೇ ಆತನ ಜನರಾಗಿದ್ದಾರೆ.
ಅದಕ್ಕೆ ಬೈಬಲ್ ಹೇಳ್ತದೆ, ರೋಮಾಪುರದ ಬರೆದ ಪತ್ರಕ್ಕೆ 8ನೇ ಅಧ್ಯಾಯದ 28ನೇ ವಚನದಲ್ಲಿ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ನಾನು ಅನುಕೂಲ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಜ್ಞಾನೋಕ್ತಿಯಲ್ಲಿ ನೋಡುತ್ತೇವೆ, ನನ್ನನ್ನು ಪ್ರೀತಿಸುವರಿಗೋಸ್ಕರವಾಗಿ ಅವರಿಗೆ ಯಾವ ಕೊರತೆಯನ್ನು ನಾನು ಬರಮಾಡದ ರೀತಿಯಲ್ಲಿ ನನ್ನ ಬೊಕ್ಕಸಗಳನ್ನು ತೆರೆದು ಧನದ ಬಾಧ್ಯತೆಗಳನ್ನು ಅವರಿಗೆ ನೀಗಿಸಿ ಯಾವ ಮೇಲಿಗೂ ಕಡಿಮೆಯಿಲ್ಲದ ಹಾಗೆ ನಾನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ದೇವರು ಸ್ಪಷ್ಟಪಡಿಸ್ತಾನೆ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದಂತ ಪ್ರೀತಿಯಿಂದಲೇ. ನನ್ನ ಕೃಪೆ ನಿನ್ನನ್ನು ಬಿಟ್ಟು ಅಗಲದು, ದೂರ ಆಗೋದಿಲ್ಲ. ದೇನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ನೀನು ತಿಳಿದುಕೊಳ್ಳಬೇಕಾದಂಥ ಪ್ರಾಮುಖ್ಯವಾದಂಥ ಸಂಗತಿ, ಆಶೀರ್ವಾದ ನಿನ್ನನ್ನು ಹುಡುಕಿಕೊಂಡು ಇದುವರೆಗೂ ಬರಲಿಲ್ಲ. ನೀನೇ ಪ್ರಯಾಸ ಪಡ್ತಾ ಇದ್ದಿ, ನೀನೇ ಹೋರಾಟ ಮಾಡ್ತಾ ಇದ್ದಿ, ನೀನೇ ಪ್ಲಾನ್ಗಳನ್ನು ಹಾಕ್ತಾ ಇದ್ದಿ, ನೀನೇ ಆಲೋಚನೆಗಳನ್ನು ಮಾಡ್ತಾ ಇದ್ದಿ, ನೀನೇ ಎಲ್ಲವನ್ನ ಮಾಡಿ ದೇವ್ರ ಹತ್ರ ಕೊಡ್ತಾ ಇದ್ದಿ. ಈ ಶೆಡ್ಯೂಲ್ ನಂದು, ಈ ಕೆಲಸ ನಂದು, ಇದನ್ನು ಬ್ಲೆಸ್ ಮಾಡು, ಇದನ್ನು ಬ್ಲೆಸ್ ಮಾಡು, ಇದನ್ನು ಬ್ಲೆಸ್ ಮಾಡು, ಇದನ್ನು ಬ್ಲೆಸ್ ಮಾಡು. ಹಲ್ಲೆಲೂಯಾ. ಅದನ್ನು ದೇವ್ರು ಬ್ಲೆಸ್ ಮಾಡಲ್ಲ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಆತನೇ ಆಲ್ರೆಡಿ ನಮಗೆ ಪ್ರಾಮಿಸ್ ಮಾಡಿದ್ದಾನೆ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ನಿನ್ನ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು, ನಿನ್ನ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು. ಈ ಭೂಮಿಗೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ಅದಕ್ಕಿಂತಲೂ ಉನ್ನತವಾದ ಆಲೋಚನೆಗಳನ್ನು ನಾನು ನಿನಗಾಗಿಟ್ಟಿರುವಂಥ ದೇವರಾಗಿರೋದ್ರಿಂದ ನಿನ್ನ ಆಲೋಚನೆಗಳನ್ನು ಬಿಟ್ಟು ಬಿಡಬೇಕು, ನಿನ್ನ ಮಾರ್ಗಗಳನ್ನು ಬಿಟ್ಟು ಬಿಡಬೇಕು, ನಿನ್ನ ಕಾರ್ಯಗಳನ್ನು ಬಿಟ್ಟು ಬಿಡಬೇಕು. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯುಳ್ಳ ದೇವಚಂದ್ರೇ, ನಿನ್ನ ಜೀವಿತದಲ್ಲಿ ಇವತ್ತು ನಾವು ಏನೆಲ್ಲ ಕೊರತೆಗಳನ್ನು ಅನುಭವಿಸ್ತಾ ಇದ್ದೇವೆ, ಅದರ ಹಿಂದೆ ನಾವು ಯಾರಂತ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ತಿಲ್ಲ. ದೇವರು ಯಾರನ್ನ ಪ್ರೀತಿಸ್ತಾನೆ, ಯಾರನ್ನ ಆಶೀರ್ವಾದ ಮಾಡ್ತಾನೆ, ಯಾರನ್ನ ಉನ್ನತ ಸ್ಥಿತಿಗೆ ತರ್ತಾನೆ ಎಂಬುದಾಗಿ ಅಂದುಕೊಳ್ಳಲೇ ಇಲ್ಲ. ಬರೀ ಚಪಾಳೆ ತಡ್ತೇವೆ, ಬರೀ ಆರಾಧನೆ ಮಾಡ್ತೇವೆ, ಬರೀ ಹಾಡುಗಳನ್ನು ಹಾಡ್ತೇವೆ, ಉಪವಾಸ ಪ್ರಾರ್ಥನೆ ಮಾಡ್ತೇವೆ. ನೀನು ಏನು ಮಾಡಿದರೂ ಬದಲಾಗೋದಿಲ್ಲ. ಯಾವಾಗ ನಿನ್ನ ಜೀವನ ಬದಲಾಗ್ತದೆ ಗೊತ್ತಾ? ನೀನು ಯಾವಾಗ ಆತನ ಮಗನಾಗಿ ಮಗಳಾಗಿ ಆತನ ಜನಾಂಗವಾಗಿ ನೀನು ಪರಿವರ್ತನೆ ಆಗುತ್ತೆಯೋ ಆವಾಗ ದೇವರು ಪರಲೋಕದ ದ್ವಾರಗಳನ್ನೇ ನಿನಗಾಗಿ ತೆರೆ ಮಾಡುತ್ತಾನೆ. ಆತನ ಮಕ್ಕಳಿಗಲ್ಲದೆ ಬೇರೆ ಯಾರಿಗೆ ಆತನು ಆಶೀರ್ವಾದ ಮಾಡೋದಕ್ಕೆ ಸಾಧ್ಯ? ಆತನ ಮಕ್ಕಳಲ್ಲದೆ, ಆತನ ಸದ್ಭಕ್ತರಿಗಲ್ಲದೆ ಬೇರೆ ಯಾರಿಗೆ ಆತನು ಆಶೀರ್ವಾದ ಮಾಡೋದಕ್ಕೆ ಸಾಧ್ಯ? ಪ್ರೀತಿಯುಳ್ಳ ದೇವಶಂಟ್ರೆ, ಅದಕ್ಕಾಗಿಯೇ ಬೈಬಲಲ್ಲಿ ನಾವು ನೋಡುತ್ತೇವೆ, ದೇವರನ್ನ ಪ್ರೀತಿಸುವುದು ಬಹಳ ಸುಲಭ ರೀ. ಹಲ್ಲೆಲೂಯಾ. ದೇವರನ್ನ ನಂಬಿಕೆ ಇಡುವುದು ಬಹಳ ಸುಲಭ. ದೇವರ ಮೇಲೆ ಭರವಸೆ ಇಡುವಂಥದ್ದು ಬಹಳ, ಏನ್ ಹೇಳ್ರಿ, ಭಯಂಕರವಾದಂಥ ಸುಲಭ. ನಾವು ಅನ್ಕೊಂಡಿರ್ತೇವೆ ಆತನ ಜೊತೆಲಿ ನಡೆಯೋಕ್ಕಾಗಲ್ಲ, ಆತನನ್ನು ಪ್ರೀತಿಸಕ್ಕಾಗಲ್ಲ, ಆತನ ಮೇಲೆ ನಾವು ನಂಬಿಕೆ ಇಡಕ್ಕಾಗಲ್ಲ ಅಂತ ಹೇಳಿನೇ ದೇವರು ತನ್ನ ಜನರು ಎಂಬುದಾಗಿ ಕರೆಯಲ್ಪಟ್ಟುವಂಥ ಆ ವ್ಯಕ್ತಿಗಳು ಈ ಪ್ರಪಂಚನ ನಂಬಲ್ಲ, ಈ ಲೋಕದಲ್ಲಿರುವಂಥ ಯಾವುದೇ ವ್ಯಕ್ತಿ ಶಕ್ತಿಗಳನ್ನು ನಂಬಲ್ಲ, ಯಾರ ಮುಂಭಾಗದಲ್ಲಿ ಹೋಗಿ ಕೈ ಕಟ್ಕೊಳ್ಳಲ್ಲ, ಯಾರಿಗೆ ಸಹಾಯ ಮಾಡ್ರಿ ಎಂಬುದಾಗಿ ಯಾರು ಮುಂದೆ ನಿಂತ್ಕೊಳ್ಳಲ್ಲ. ಅದಕ್ಕೆ ನನ್ನ ಜೀವನನೇ ಸಾಕ್ಷಿ. ಹಲ್ಲೆಲೂಯಾ. ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ ದೇವರ ವಾಕ್ಯವನ್ನು, ದೇವರ ಪ್ರಸಂಗವನ್ನು ಕೇಳ್ತಾ ಇದ್ದಾರೆ. ನಮ್ಮಪ್ಪ ಏನು ಮಾತಾಡ್ತಿದ್ದಾನೆ ಅಂತ ಹೇಳಿ ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ. ಇದುವರೆಗೂ ಸದಾ ಆತನ ಸನ್ನಿಧಾನದ ಸೇವೆಯನ್ನು ಪ್ರಾರಂಭ ಮಾಡಿ ಇಷ್ಟು ವರ್ಷಗಳ ಕಾಲ ಆದರೂ ಸದಾ ಯಾರ ಮೇಲೂ ಸದಾ ನಾನು ಆತುಕೊಳ್ಳಲಿಲ್ಲ, ಯಾರ ಸಹಾಯವನ್ನು ನಾನು ಬಯಸಲಿಲ್ಲ, ಯಾರಾದರೂ ಹೆಲ್ಪ್ ಮಾಡ್ರಿ ಅಂತ ಇದುವರೆಗೆ ನಾನು ಕೇಳಲಿಲ್ಲ. ದನಾಕ್ಕೆ ಸ್ತೋತ್ರವಾಗಲಿ. ಅದರ ರುಚಿ ನನಗೆ ಗೊತ್ತು. ನನ್ನನ್ನು ಕರೆದ ಆತನು ಜೀವವುಳ್ಳ ದೇವರು ಮಾತ್ರವಲ್ಲ, ಆತನ ಜನವಾಗಿ ನಾನು ಮಾರ್ಪಟ್ಟಿರುವುದರಿಂದ, ಆತನ ಸನ್ನಿಧಾನದ ಸೇವೆ ಮಾಡ್ತಿರುವುದರಿಂದ ನನಗಲ್ಲದೆ ಬೇರೆ ಯಾರಿಗೆ ಆತನು ಆಶೀರ್ವಾದ ಮಾಡೋದಕ್ಕೆ ಸಾಧ್ಯ? ಒಂದು ವೇಳೆ ನಾನು ಬೇರೆಯವರ ಹತ್ರ ಕೇಳಿದರೆ, ಬೇರೆಯವರ ಬಳಿನಲ್ಲಿ ಕೈ ಚಾಚಿದರೆ ನನ್ನ ದೇವರಿಗೆ ನನ್ನ ಅಂಡರ್ ಎಸ್ಟಿಮೇಟ್ ಮಾಡದ ಹಾಗೆ ಆಗುತ್ತದೆ. ನನ್ನ ದೇವರಿಗೆ ಅವರ ಮುಂಭಾಗದಲ್ಲಿ ನನ್ನ ದೇವರು ಚಿಕ್ಕವನು ಎಂಬುದಾಗಿ ನಾನು ಹೇಳುವ ರೀತಿಯಲ್ಲಿ ದೇವರಿಗೆ ಅವಮಾನ ಮಾಡಬೇಕಾಗ್ತದೆ. ಪ್ರೀತಿಯುಳ್ಳ ದೇವಶಂಟ್ರೆ,
ದೇವನಾಕ್ಕೆ ಸ್ತೋತ್ರವಾಗಲಿ. ಹೊತ್ತಿಗೆ ಬೇಕಾದಂಥ ಎಲ್ಲವನ್ನ ದೇವರು ಇದುವರೆಗೆ ಸಹಾಯ ಮಾಡಿದ್ದಾನಂದ್ರೆ ದೇವನಾಕ್ಕೆ ಸ್ತೋತ್ರವಾಗಲಿ. ನನಗೆ ಬೇರೆ ಯಾರ ಆಧಾರ, ಯಾರ ಆಶ್ರಯ, ಯಾರ ಹೆಲ್ಪ್ ನನಗೆ ಬೇಕಾಗಿಲ್ಲ. ನನಗೆ ಆಧಾರ, ಆಶ್ರಯ, ನನಗೆ ಸಹಾಯ ಮಾಡುವಂಥ ದೇವರೇ ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ನನ್ನ ನಂಬಿಕೆ ಬೆಟ್ಟದಷ್ಟಿಲ್ಲ, ನನ್ನ ನಂಬಿಕೆ ಪರ್ವತದಷ್ಟಿಲ್ಲ, ಹಿಮಾಲಯಕ್ಕಿಂತಲೂ ದೊಡ್ಡದಾದಂಥ ನಂಬಿಕೆನ ದೇವರ ಮೇಲೆ ಇಡಲಿಲ್ಲ. ನನಗೆ ಒಂದು ದಿನ ಹೇಳಿದನು, ದೇವನಾಕ್ಕೆ ಸ್ತೋತ್ರವಾಗಲಿ, ನಿನ್ನ ಸಾಸಿವೆ ಕಾಳಷ್ಟು ನಂಬಿಕೆ ಇಟ್ಟರೆ ಸಾಕು ಅಂತ. ಹಲ್ಲೆಲೂಯ. ಎಷ್ಟು ನಂಬಿಕೆ ಇಟ್ಟರೆ ದೇವ್ರು ವಾಗ್ದಾನ ಕೊಡ್ತಾನೆ, ವಾಗ್ದಾನವನ್ನು ನೆರವೇರಿಸ್ತಾನೆ. ಹಲ್ಲೆಲೂಯ. ಈ 24, 25, 26ನೇ ವಚನವನ್ನು ನೋಡುವಾಗ ಯೋವಾಲ ಪ್ರವಾದನ 2ನೇ ಅಧ್ಯಾಯದಲ್ಲಿ ನಾನು ಗಮನಿಸಿ, ಇವೆಲ್ಲವೂ ಪರಿಪೂರ್ಣವಾಗಿ ದೇವರು ನಡೆಸುತ್ತಲೇ ಇರ್ತಾನೆ. ಹಲ್ಲೆಲೂಯ. ನಡೆಸುತ್ತಾನೆ ಅನ್ನುವಂಥ ನಂಬಿಕೆ ಯಾರಿಗಿರಬೇಕು? ಬರೀ ವಾಕ್ಯನ ಓದಿ ಸೈಲೆಂಟ್ ಆಗ್ಬಿಟ್ರೆ ಹೆಂಗ್ರಿ? ನನ್ನ ದೇವರು ಅಷ್ಟು ಬಲಿಷ್ಠನು, ನನ್ನ ದೇವರು ಅಷ್ಟು ಉನ್ನತನು. ನೋಡಿ ಎಷ್ಟು ದೊಡ್ಡ ನಂಬಿಕೆಯನ್ನ ಇಡ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದ. ಎಷ್ಟು ದೊಡ್ಡ ನಂಬಿಕೆ ಅಂತೆ? ಸಾಸಿವೆ ಕಾಳು ಬಗ್ಗೆ ಸ್ವಲ್ಪ ಮಾತಾಡ್ತೇನೆ ಕೇಳಿ. ಈ ಎಲ್ಲ ಸೃಷ್ಟಿ ಭೂಮಿನಲ್ಲಿ ಬೆಳೆಯುವಂಥ ಎಲ್ಲ ಕಾಳುಗಳು ಮರವಾಗಿ ಬೆಳೀತದೆ. ಅದು ಒಂದು ಸಾಸಿವೆ ಕಾಳು ಮರ ಥರ ಇರ್ತದೆ, ಅದ್ರ ಮೇಲೆ ಗುಬ್ಬಿ, ಹಕ್ಕಿ, ಪಕ್ಷಿಗಳೆಲ್ಲ ಕುತ್ಕೊಳ್ತವೆ. ಆ ಎತ್ತರದಲ್ಲಿ ಬೆಳೆಯುವಂಥ ಪ್ರತಿಯೊಂದು ಕಾಳುಗಳಲ್ಲಿ ಸಾಸಿವೆ ಕಾಳೆ ನೋಡ್ರಿ ತುಂಬ ಚಿಕ್ಕದದು. ನಿಮಗೆ ಪ್ರಶ್ನೆ ಕೇಳಿದ್ದೀನಿ, ಕುಂಬಳಕಾಯಿ ದೊಡ್ಡದ, ಸಾಸಿವೆ ಕಾಳು ದೊಡ್ಡದ? ಯಾಕೆ ದೇವರು ಕುಂಬಳಕಾಯಿನ ನಂಬಿಕೆ, ಕುಂಬಳಕಾಯಷ್ಟು ನಂಬಿಕೆ ಹೇಳ್ರಿ, ಕಲ್ಲಂಗಡಿಯಷ್ಟು ನೀವು ನಂಬಿಕೆಯನ್ನು ಹೇಳ್ರಿ ಅಂತ ಯಾಕೆ ಹೇಳಲಿಲ್ಲ? ಯಾಕೆ ಹೇಳಲಿಲ್ಲ? ಬರೀ ಸಾಸಿವೆ ಕಾಳಷ್ಟು ನಂಬಿಕೆ ಮಾತ್ರ ಹೇಳ್ರಿ ಎಂಬುದಾಗಿ ಯಾಕೆ ಹೇಳಿಲ್ಲ? ಪ್ರೀತಿಗಳ ದೇವಚಂದ್ರೆ, ಒಬ್ಬ ವ್ಯಕ್ತಿ ಕುಂಬಳಕಾಯಿನ ಬಲವಾಗಿ ಹೆಗಲ ಮೇಲೆ ಹೊತ್ಕೊಂಡು ಭಾರ ಆದರೆ ಕೆಳಗಡೆ ಬಿದ್ದರೆ ಏನಾಗುತ್ತೆ? ತುಪ್ಪಕ್ಕಂತ ಹೊಡೆದೋಗ್ಬಿಡುತ್ತೆ, ಪೀಸ್ ಆಗಿಬಿಡ್ತದೆ. ಕಲ್ಲಂಗಡಿ ಹೇಳ್ರಿ ಗಟ್ಟಿಯಾಗಿ, ಪೀಸ್ ಆಗಿಬಿಡ್ತದೆ, ಕೆಳಗಡೆ ಬಿದ್ದ ತಕ್ಷಣ ಪೀಸ್ ಆಗ್ತದೆ. ಆದರೆ ಸಾಸಿವೆ ಹಾಗಲ್ಲ. ಅದನ್ನು ಎಲ್ಲಿ ಬೇಕಾದರೂ ಬಿಸಾಡ್ರಿ, ಅದರ ಸೇಪ್ ಮಾತ್ರ ಹಾಗೇ ಇರ್ತದೆ. ಅದನ್ನು ನೀವೆಲ್ಲರೂ ಸದಾ ಒಗ್ಗರಣೆ ಹಾಕ್ತೀರಿ. ಒಗ್ಗರಣೆ ಹಾಕುವಂಥ ಸಂದರ್ಭದಲ್ಲಿ ಕುತ ಎಂಬುದಾಗಿ ಕುದಿಯುವಂಥ ಎಣ್ಣೆನಲ್ಲಿ ಸಾಸಿವೆನ ಬಿಸಾಕ್ತೀರಿ. ಬೆಳ್ಳುಳ್ಳಿ, ಜೀರಿಗೆ, ಕಡಲೆಕಾಳು, ಕಡಲೆಬೇಳೆ ಎಲ್ಲ ಕಾಳುಗಳನ್ನು ಹಾಕ್ತೀರಿ. ಹಾಕಿ ಆ ಎಣ್ಣೆನಲ್ಲಿ ಫ್ರೈ ಮಾಡ್ತೀರಿ. ಅಷ್ಟು ಫ್ರೈ ಮಾಡಿದ ಮೇಲೂ ಬೇಳೆ ಕಾಳುಗಳು, ಜೀರಿಗೆ, ಅವುಗಳ ಶೇಪ್ಗಳು ಚೇಂಜ್ ಆಗ್ತದೆ. ಸಾಸಿವೆ ಶೇಪ್ ಮಾತ್ರ ಚೇಂಜ್ ಆಗಲ್ಲ. ಅದು ಒಗ್ಗರಣೆ ಕೊಟ್ಟು ನಂತರ ಸದಾ ಅತ್ಯಂತ ಬೆಂಕಿಯನ್ನು ಹಾಕಿ ಕೆಳಗಡೆ ಕುತ್ತ ಅಂತ ನೀವು ಚಿತ್ರಾನ್ನ ಮಾಡ್ರಿ, ಪಲಾವ್ ಮಾಡ್ರಿ, ಪೊಂಗಲ್ ಮಾಡ್ರಿ, ನೀವು ಏನೇ ಮಾಡಿದ್ರು ಸದಾ ಅದರ ಶೇಪು ಏನಾಗಲ್ಲ. ಅದಕ್ಕೆ ನನ್ನ ದೇವರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟರೆ. ಹಲ್ಲೆಲೂಯಾ. ಅದೇ ರೀತಿನಲ್ಲಿ ಆ ಸಾಸಿವೆ ಕಾಳಿನ ಉಪಾದಿಲಿ ನನ್ನ ದೇವರು ಯಾವತ್ತೂ ಚೇಂಜ್ ಆಗಲ್ಲ, ಬದಲಾಗಲ್ಲ. ದೇವರು ಒಂದು ವೇಳೆ ಒಂದು ಪಕ್ಷಿಯನ್ನ, ಒಂದು ವಸ್ತುವನ್ನ, ಒಂದು ಕಾಳನ್ನ ಗುರುತರವಾಗಿ ಸಾಕ್ಷಿ ಕೊಡ್ತಾ ಇದ್ದಾನಂದ್ರೆ, ದೇವರ ಮಗುವೆ, ಅದು ಯಾವಾಗಲೂ ಸದಾ ಆತನು ನುಡಿದಂಥ ಆ ಸಂಗತಿಗಳಲ್ಲಿ ಸ್ಥಿರವಾಗಿರ್ತದೆ. ಅದಕ್ಕಾಗಿ ಬೆಟ್ಟ, ದೊಡ್ಡದಾದಂಥ ಪರ್ವತಗಳಷ್ಟು ನಂಬಿಕೆಯನ್ನು ದೇವರು ನಮ್ಮಿಂದ ನೋಡೋದಿಲ್ಲ. ಜಸ್ಟ್ ಸಾಸಿವೆ ಕಾಳಷ್ಟು ನಂಬಿಕೆ, ಬದಲಾಗದ ನಂಬಿಕೆ. ಬೆಂಕಿಯಲ್ಲಿ ಬಿದ್ದರು, ಕುದಿಯುವ ನೀರಿನಲ್ಲಿ ಬಿದ್ದರು, ಕುದಿಯುವ ಎಣ್ಣೆನಲ್ಲಿ ಬಿದ್ದರು, ಸದಾ
ಬದಲಾಗದ ಶೇಪ್ ಯಾವುದಕ್ಕಿರ್ತದೆ? ಸಾಸಿವೆ ಕಾಳಿಗಿರ್ತದೆ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಕರ್ತನು ಕೊಡುವಂಥ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಂದ್ರೆ ನನ್ನ ದೇವರು ವಾಗ್ದಾನ ಮಾಡಿದ ಆತನು ನಂಬಿಗಸ್ತನೆಂಬುದಾಗಿ ನಾವು ನಂಬಿಕೆಯಿಂದಲೇ ಅದನ್ನು ಸ್ವೀಕಾರ ಮಾಡಬೇಕು. ಆ ನಂಬಿಕೆ ಪ್ರೀತಿಯುಳ್ಳ ದೇವಶಂದ್ರೆ, ನಾವು ಯಾವಾಗ ದೀಕ್ಷಾಸ್ಥಾನ ತೆಗೆದುಕೊಳ್ಳುತ್ತೇವೋ, ಯಾವಾಗ ದೇವರನ್ನು ಪರಿಪೂರ್ಣ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ತೇವೋ, ಅವಾಗಿನಿಂದಲೇ ಆ ನಂಬಿಕೆ ಹುಟ್ಟಬೇಕು. ಮಧ್ಯದಲ್ಲಿ ಒತ್ತಾಯ ಮಾಡಿ ಪ್ರಸಂಗಗಳನ್ನು ಕೇಳಿ ಅಥವಾ ವೈಯಕ್ತಿಕವಾಗಿ ಏನೋ ಒಂದು ರೀತಿಯಲ್ಲಿ ಬೋಧನೆ ಮಾಡಿ ಯಾವುದೋ ಸೇವಕನನ್ನು ನೋಡಿ, ಯಾವುದೋ ಒಬ್ಬ ಶ್ರೀಮಂತನನ್ನು ನೋಡಿ ಆ ನಂಬಿಕೆ ಹುಟ್ಟಬಾರದು. ನಾವು ಆರಾಧಿಸುವಂಥ ನಂಬಿಗಸ್ತನಾಗಿರುವುದರಿಂದ ಆ ನಂಬಿಗಸ್ತರು ನಮಗೆ ಹೇಳುತ್ತಿರುವಂತಹ ಸಂಗತಿ, ನಾನು ನುಡಿದಂತಹ ಪ್ರತಿಯೊಂದು ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರಬೇಕಂದ್ರೆ ನಿಮಗೆ ಬೇಕಾಗಿರುವಂಥದ್ದು ನಂಬಿಕೆ. ಆ ನಂಬಿಕೆ ಸಾಸಿವೆ ಕಾಳಷ್ಟೇ ಇದ್ರೆ ಸಾಕು. ನೀನು ಕಾಣುವಂಥ, ನೀನು ನೋಡುವಂಥ, ಪ್ರವಾದನೆಯುಕ್ತವಾಗಿ ನಿನಗೆ ಬಂದಿರುವಂಥ ಪ್ರತಿಯೊಂದು ವಾಗ್ದಾನಗಳನ್ನು ನಾನು ನೆರವೇರಿಸುವಂಥವನಾಗಿದ್ದಾನೆ. ಆ ಮಕ್ಕಳೇ ಆತನ ಜನ, ಆ ಮಕ್ಕಳೇ ಆತನಿಗೆ ಸ್ವಂತವಾದವರು. ಅವರ ಜೀವಿತದಲ್ಲೇ ದೇವರು ಈ ವಾಗ್ದಾನಗಳನ್ನು ನೆರವೇರಿಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಯೆಶಾಯ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯದ 22ನೇ ವಚನ ದೇವರಲ್ಲಿ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾನೆ. 65ನೇ ಅಧ್ಯಾಯದ 22ನೇ ವಚನ. ಸ್ತೋತ್ರಂ. ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು. ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬನಿಗೆ ವಶವಾಗದು. ನನ್ನ ಜನರ ಆಯಸ್ಸು ಯಾರು? ಎಲ್ಲರೂ ಗಟ್ಟಿಯಾಗಲ್ರಿ. ಯಾರು? ನನ್ನ ಜನರ ಆಯಸ್ಸು ವೃಕ್ಷದ ಆಯಸ್ಸಿನಂತಿರುವುದು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯಾರಿಗೆ ಆಯುಷ್ಕಾಲವನ್ನು ದೇವರು ಕೊಡ್ತಾನಂತೆ? ಆ ಜನರು ಯಾರು? ದೇವರ ಮೇಲೆ ದೇವರನ್ನು ಪ್ರೀತಿಸುವಂಥವರು, ದೇವರ ಮೇಲೆ ನಂಬಿಕೆ ಇಡುವಂಥ ಜನರೇ ಆತನ ಜನರು. ಅವರು ಕಟ್ಟಿದ ಮನೆಯಲ್ಲಿ ಅವರೇ ವಾಸ ಮಾಡುತ್ತಾರೆ, ಬೇರೆಯವರು ಬಂದು ವಾಸ ಮಾಡೋದಿಲ್ಲ. ಅವರು ತೆಗೆದುಕೊಂಡ ಪ್ರಾಪರ್ಟಿನಲ್ಲಿ ಅವರೇ ಸ್ವಾಧೀನಕ್ಕೆ ತೆಗೆದುಕೊಳ್ತಾರೆ, ಬೇರೆಯವರು ಸ್ವಾಧೀನ ತೆಗೆದುಕೊಳ್ಳೋದಿಲ್ಲ. ದೇವ್ರು ಹೇಳ್ತಿರುವಂಥ ಸಂಗತಿ ಏನು ಗೊತ್ತಾ? ಆತನ ಜನರು ನಾವು ಆಗಿರುವುದಾದ್ರೆ ಅವರ ಆಯುಷ್ಕಾಲ ಹೇಳ್ರಿ ವೃಕ್ಷದಂತೆ ವೃದ್ಧಿ ಆಗುತ್ತದೆ. ವೃಕ್ಷದಂತೆ ವೃದ್ಧಿ ಆಗುತ್ತದೆ. ಹಾಗಾದ್ರೆ ಮರಗಳು ಎಷ್ಟು ವರ್ಷ ಬದುಕುತ್ತೆ? ಎಷ್ಟು ವರ್ಷ ಆಯುಷ್ಕಾಲ ಇರುತ್ತೆ? ನಿಮಗೆ ಗೊತ್ತಾ? ಗೊತ್ತಿಲ್ಲಲ್ಲ? 100 ವರ್ಷ, 200 ವರ್ಷ. ನಾವೆಲ್ಲ ತೆಂಗಿನ ಮರ, ಅಡಕೆ ಮರ ಎಲ್ಲ 100 ವರ್ಷಕ್ಕೆ ಟಾರ್ಗೆಟ್ ಇಟ್ಕೊಂಡಿರ್ತೇವೆ. ಆಮೇಲೆ ಕೆಲವು ಮರಗಳಿದ್ದಾವೆ ಕೆಲವೊಂದು ವರ್ಷಗಳ ಕಾಲ ಕಣ್ಣಿನಲ್ಲಿ ಕಾಣಿಸ್ತಾ ಇರ್ತದೆ. ಆದರೆ ಬೈಬಲಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಎಣ್ಣೆ ಮರದ ಗುಡ್ಡಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದರು. ಹಲ್ಲೆಲೂಯಾ. ಅದಕ್ಕೆ ಒಲಿವ ಮರ ಅಂತ ಕರೀತಾರೆ. ಎಂಥ ಮರ? ಅದರ ಆಯುಷ್ಕಾಲ ಎಷ್ಟು ಗೊತ್ತಾ? 2 ರಿಂದ 2.5 ಸಾವಿರ ವರ್ಷ ಆ ಮರ ಸ್ಥಿರವಾಗೇ ಇರ್ತದಂತೆ ನೋಡಿ. ಹಲ್ಲೆಲೂಯಾ. ಎಷ್ಟು ವರ್ಷಗಳ ಕಾಲ? 2. ಯೇಸು ಸ್ವಾಮಿ ಇದ್ದಂಥ ಕಾಲದಿಂದಲೂ ಒಲಿವ ಮರ ಇದುವರೆಗೂ ಇಸ್ರೇಲ್ನಲ್ಲಿ ಬದುಕಿದ್ದಾವಂತೆ. ನನ್ನ ಜನರ ಆಯುಷ್ಕಾಲವನ್ನು ದೇವರು ವೃಕ್ಷದ ರೀತಿಯಲ್ಲಿ ವೃದ್ಧಿ ಮಾಡುತ್ತಾನೆ. ಹಲ್ಲೆಲೂಯಾ. ನೋಡಿ, ಒಂದೊಂದು ಮಾತಿನಲ್ಲಿಯೂ ಎಷ್ಟು ಶಕ್ತಿ ಇದೆ. ದೇವರು ಪ್ರವಾದಿಸಿರುವುದಾದರೆ ಅಥವಾ ದೇವರು ವಾಗ್ದಾನ ಮಾಡಿರುವುದಾದರೆ ಅದು ನೆರವೇರ್ತದೆ ಅನ್ನೋದಕ್ಕೆ ಸಾಕ್ಷಿ ಈ ಮರಗಳನ್ನು ಕುರಿತು ಸದಾ ಆತನು ಮಾತನಾಡುತ್ತಿರುವಂಥ ಸಂಗತಿಯನ್ನು ನೋಡುವಾಗ, ಅದಕ್ಕೆ ದಾವೀದನು ತನ್ನ ಕೀರ್ತನೆಯಲ್ಲಿ ಆತನು ಹೀಗೆ ಬೆಳೀತಾರೆ: ನೀತಿವಂತನ ಮಕ್ಕಳು ಎಣ್ಣೆ ಮರದ ಹಾಗೆ, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ, ಎಣ್ಣೆ ಮರದ ಸಸಿ ಹಾಗೆ ಅವರು ಆಲಯದಲ್ಲಿ ನಾಟಲ್ಪಡ್ತಾರೆ ಅಂತ. ಈ ಮರಗಳಿಗೆ ಆಯುಷ್ ಜಾಸ್ತಿ. ಮನುಷ್ಯನ ಆಯುಷ್ಕಾಲ 70 ಬಲ ಹೆಚ್ಚಿದರೆ 80 ಕಷ್ಟ ಸಂಕಟಗಳೇ ಜೀವಿತದ ಆಡಂಬರ ಅಂತ ಮೋಸೆ ಹೇಳಿದ್ರು. 120 ವರ್ಷ ಮೋಸೆಗೆ ದೇವರು ವಾಗ್ದಾನ ಮಾಡಿದ್ರು 120 ವರ್ಷ. ಆದರೆ ಇವತ್ತು ನಾನು ನಿಮಗೆ ಹೇಳ್ತೇನೆ, ದೇವಕ್ಕೆ ಸ್ತೋತ್ರವಾಗಲಿ,
ಒಂದು ವೇಳೆ ಆತನ ಜನರಾಗಿ ಆತನು ಪ್ರೀತಿಸುವಂತ, ಆತನ ಪರಿಶುದ್ಧತೆಯಲ್ಲಿ ಬದುಕುವಂತ, ಆತನನ್ನೇ ನಿರೀಕ್ಷಿಸುವಂತ ಜನರಾಗಿ ನೀವು ಬದುಕುವುದಾದರೆ, ದೇವರ ಮಕ್ಕಳೇ, ನಿಮ್ಮ ಆಯುಸ್ಸನ್ನ ದೇವರು ವೃಕ್ಷದ ಆಯುಸ್ಸಿಗಿಂತಲೂ ಮಿಗಿಲಾಗಿ ಆತನು ಬಲಪಡಿಸುತ್ತಾ ನಡೆಸುತ್ತಾನೆ. ಆ ರೀತಿಯಾಗಿ ನಾವು ಬದುಕಬೇಕಂದ್ರೆ ನಾವೇನು ಮಾಡಬೇಕಂತೆ ಆತನ ಜನರು. ಎರಡನೇ ಒಂದು ಸಂಗತಿ ಪ್ರೀತಿಯುಳ್ಳ ದೇವಜನರೇ, ಮೊದಲನೇದು ನಂಬಿಕೆಯಿಂದ ಬದುಕಿದರೆ ದೇವರ ಆಶೀರ್ವಾದವನ್ನು, ಆಯುಷ್ಕಾಲವನ್ನು ನಾವು ಹೆಚ್ಚಿಕೊಳ್ತೇವೆ. ಎರಡನೇ ಒಂದು ಸಂಗತಿ, 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದ 14ನೇ ವಚನ, ನನ್ನ ಜನರು ಆಶಾ ಭಂಗ ಪಡರು ಎಂಬುದಾಗಿ ಹೇಳಿದಂತ ಆತನ ಹೇಳ್ತಾ ಇದ್ದಾನೆ. ಆತನ ಜನರ ಬಗ್ಗೆ ಇನ್ನೇನು ದೇವರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾನೋ ಆ ವಾಕ್ಯದಲ್ಲಿ ನಾವು ನೋಡುವಂತವರಾಗೋಣ. ನನ್ನವರೆಂದು ಹೆಸರುಗೊಂಡ, ಯಾರಂತೆ ಎಲ್ರಿ, ಯಾರ ಜನರು? ನನ್ನವರೆಂದು ಹೆಸರುಗೊಂಡಂತ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ಏನ್ ಮಾಡ್ಕೊಳ್ಬೇಕಂತೆ? ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನ ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯಾರಿಗೆ ದೇವರು ಆರೋಗ್ಯ ಕೊಡ್ತಾನಂತೆ? ಆತನ ಜನರಿಗೆ ಅಭಿವೃದ್ಧಿ, ಆತನ ಜನರಿಗೆ ಆಯುಷು, ಆತನ ಜನರಿಗೆ ಆರೋಗ್ಯ ಕೊಡ್ತಾನೆ, ಬೇರೆ ಯಾರಿಗೂ ಕೊಡಲ್ಲ ಆತ. ಆದರೆ ಆ ಜನರು ಎಂಥವ್ರು ಇರಬೇಕಂತೆ? ಕೆಟ್ಟ ನಡತೆಯನ್ನು ಬಿಟ್ಟು ಆತನ ಕಡೆಗೆ ತಿರುಗುವಂಥ ಜನರಾಗಿರಬೇಕಂತೆ. ಎಂಥ ಜನರು? ಆತನ ಕಡೆಗೆ ತಿರುಗುವಂತಹ ಜನರಾಗಿರಬೇಕಂತೆ. ಆತ್ಮೀಯ ದೇವಜನರೇ, ಎಚ್ಚರವಾಗಿ ನನ್ನನ್ನು ಗಮನಿಸಿ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವನು. ಆತನಲ್ಲಿ ಯಾವುದೇ ವಿಧವಾದಂಥ ಪಾಪ ಇದುವರೆಗೆ ಯಾರು ಕಂಡುಹಿಡಿಯಕ್ಕಾಗಲಿಲ್ಲ. ಆತನವರು ಎಂದು ಹೆಸರುಗೊಂಡಂಥ ಆತನ ಪ್ರಜೆಗಳು ಮೊಟ್ಟ ಮೊದಲು ತ್ಯಜಿಸಬೇಕಾದಂಥ ಪ್ರಾಮುಖ್ಯವಾದಂಥ ಕಾರ್ಯ ಕೆಟ್ಟತನವನ್ನು ಬಿಟ್ಟು ಬಿಡಬೇಕಂತೆ. ಹಲ್ಲೆಲೂಯಾ. ಕೆಟ್ಟತನವನ್ನು ಬಿಟ್ಟು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಾದರೆ ಅವರಿಗೆ ಮಾತ್ರ ಆರೋಗ್ಯ ಅಲ್ಲ, ಅವರು ವಾಸ ಮಾಡುವಂತ ದೇಶಕ್ಕೆ ದೇವರು ಆರೋಗ್ಯವನ್ನು ಕೊಡುವಂತವನಾಗಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡು. ಅವ್ರ ದೇಶಕ್ಕೆ ಎಷ್ಟು ಅದ್ಭುತವಾದಂಥ ವಾಗ್ದಾನಗಳು ದೇವರು ಕೊಟ್ಟಿದ್ದಾನೆ. ಅದನ್ನು ನಾವು ಅನುಭವಿಸ್ತಾ ಇದ್ದೇವಾ? ಆ ಆರೋಗ್ಯ ನಮಗೆ ಪ್ರಾಪ್ತಿ ಆಗ್ತಾ ಇದೆಯಾ? ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿ ದಿನ ನಮ್ಮ ಹಣವನ್ನು ಮೆಡಿಕಲ್ ಶಾಪ್ನವ್ರು ತೆಗೆದುಕೊಳ್ತಾ ಇದ್ದಾರೆ. ಪ್ರತಿ ತಿಂಗಳು ಡಾಕ್ಟರ್ಸ್ ತೆಗೆದುಕೊಳ್ತಾ ಇದ್ದಾರೆ. ಪ್ರತಿ ದಿನವೂ ಸದಾ ಬಲಹೀನತೆಯಿಂದ ನಾವು ತುಂಬಲ್ಪಡ್ತಾ ಇದ್ದೇವೆ. ದೇವರು ಆರೋಗ್ಯದಾಯಕನೆಂಬುದಾಗಿ ಆರಾಧನೆ ಮಾಡ್ತೇವೆ. ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡುವಂತ ಸಂದರ್ಭದಲ್ಲಿ ಯೆಹೋವಾ ರಫಾ, ಯೆಹೋವಾ ರಫಾ, ಆರೋಗ್ಯ ನೀಡಿರುವೆ, ಆರೋಗ್ಯ ನೀಡಿರುವೆ, ನನಗೆ ಆರೋಗ್ಯ ನೀಡಿರುವೆ, ನನಗೆ ಗಟ್ಟಿಯಾಗಿ ನನಗೆ ಆರೋಗ್ಯ. ನಾವು ನಂಬ್ತೀವ ದೇವರು ಹಾಡನ್ನು ಹಾಡಿದ ನಂತರ ಆರೋಗ್ಯ ನನಗೆ ಕೊಟ್ಟಿದ್ದಾನಂತ? ನನಗೇನಾಗಿಲ್ಲ ಅಂತ ನಂಬ್ತೀವ? ದೇವರ ವಾಕ್ಯವನ್ನು ಸಾರುವಂಥ ನನ್ನ ನಾದಿಯಾಗಿಕೊಂಡು ಕೊನೆ ಸಾಲಿನಲ್ಲಿ ಕೂತ್ಕೊಂಡಿರುವಂಥ ನಾವೆಲ್ಲರೂ ಸದಾ ಇವತ್ತೂ ಸದಾ ನಮ್ಮ ಭವಿಷ್ಯತ್ತಿನಲ್ಲಿ ಭಯ ಬೀಳುತ್ತೇವೆ. ಸ್ವಲ್ಪ ನೆಗಡಿ ಆಗಂಗಿಲ್ಲ, ಸ್ವಲ್ಪ ತಲೆನೋವು ಬರಂಗಿಲ್ಲ, ಸ್ವಲ್ಪ ಮೊಣಕಾಲು ನೋವು ಆಗಂಗಿಲ್ಲ, ಭಯ ಪಡ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಅನಾರೋಗ್ಯಕ್ಕಾಗಿ ಭಯ ಪಡಬಾರದು. ತಲೆನೋವು ಆಗ್ತಿದೆ ಎಂಬುದಾಗಿ ಭಯ ಪಡಬಾರದು. ಅಯ್ಯೋ ನೆಗಡಿ ಆಗ್ತಿದೆ ಎಂಬುದಾಗಿ ಭಯ ಪಡಬಾರದು. ದೇವರು ಯಾರಿಗೆ ಆರೋಗ್ಯವನ್ನು ಕೊಡ್ತಾನಂತೆ?
ಯಾರು ಕೆಟ್ಟತನವನ್ನ ಬಿಟ್ಟು ಆತನ ಕಡೆಗೆ ತಿರುಗಿ ಆತನ ದರ್ಶನವನ್ನ ಬಯಸಿ ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾರೋ ಅವರು ಆತನ ಜನರಾಗಿ ಮಾರ್ಪಡ್ತಾರೆ. ಆ ಜನರಿಗೆ ದೇವರು ಆರೋಗ್ಯವನ್ನು ಕೊಡುವಂತವನಾಗಿದ್ದಾನೆ. ಆರೋಗ್ಯವನ್ನು ಕೊಡುವಂತವನಾಗಿದ್ದಾನೆ. ಪದೇ ಪದೇ ದೇವರ ವಾಕ್ಯ ಮಾತನಾಡುತ್ತಿರುವಂತಹ ಸಂಗತಿಯನ್ನು ಗೊತ್ತಾ? ಎಲ್ಲರಿಗೂ ದೇವರು ಸಮೃದ್ಧಿ ಕೊಡಲ್ಲ, ಎಲ್ಲರಿಗೂ ಆರೋಗ್ಯ ಕೊಡಲ್ಲ, ಎಲ್ಲರಿಗೂ ಆಯುಷ್ಕಾಲ ಕೊಡಲ್ಲ. ಯಾರಿಗೆ ಆತನು ಕೊಡುತ್ತಾನೆ? ಅದಕ್ಕೆ ಉದಾಹರಣೆ ಮೋಸೆ ಆಗಿದ್ದಾನೆ. 120 ವರ್ಷಗಳ ಕಾಲ ಆತನು ಭೂಲೋಕದಲ್ಲಿ ಜೀವಿಸುವುದಾದರೂ ಕೊನೆಯ ಸಂದರ್ಭದಲ್ಲಿ ಅವನು ಸಾವಿಗೆ ಸಮೀಪವಾಗಿ ಸತ್ತ ನಂತರವೂ ಸದಾ ಅವನ ಕಣ್ಣುಗಳು ಮೊಬ್ಬಾಗಲಿಲ್ಲ ಅಂತೆ. ಏನಾಗಲಿಲ್ಲ? ಆತನ ಕಣ್ಣುಗಳು ಮೊಬ್ಬಾಗಲಿಲ್ಲ. ಆತನ ದೃಷ್ಟಿ ನೇರವಾಗಿ ಸ್ಪಷ್ಟವಾಗಿ ಕಾಣುತ್ತಾ ಇತ್ತಂತೆ. ಕಾಲೇಬನ ಹೇಳಿದ್ದಾನೆ 40ನೇ ವರ್ಷದಲ್ಲಿ ಮೋಸೆ ಈ ಕಾನಾನ್ ದೇಶಕ್ಕೆ ಹೋಗಿ ನೋಡ್ಕೊಂಬ ಎಂಬುದಾಗಿ ಹೇಳಿದಂತ ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಕಾನಾನಿಯರನ್ನ ಅವರ ಶಕ್ತಿ ಬಲಗಳನ್ನು ನೋಡಿದಂತ ಸಂದರ್ಭದಲ್ಲಿ ಭಯಪಡದೆ ನನ್ನ ದೇವರು ಇವರನ್ನೆಲ್ಲ ಜಯಿಸಿದ್ದಾನಿರುವಂಥ ಆ ನಂಬಿಕೆ, ಆ ಬಲ ಶಕ್ತಿ ನನಗೆ 40 ವರ್ಷದಲ್ಲಿ ಹೇಗಿತ್ತು, ಕಾನಾನನ ಪ್ರವೇಶ ಈಗ 80 ವರ್ಷವಾಯಿತು. ಆ ಕಾಲದಲ್ಲಿ 40 ವರ್ಷದಲ್ಲಿ ಇದ್ದಂಥ ಯವ್ವನ ಕಾಲದ ಶಕ್ತಿ 80 ವರ್ಷದಲ್ಲಿ ನನಗೆ ಹೀಗೆ ದೇವರು ಇಟ್ಟಿದ್ದಾನೆ ಎಂಬುದಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತರಾಗೋಣ. ಹಲ್ಲೆಲೂಯಾ. ಕಾಲೇಬನು ದೇವರನ್ನ ಪ್ರೀತಿಸಿದನು, ದೇವರು ಅವನಿಗೆ ಆಯುಷ್ಕಾಲವನ್ನು ಕೊಟ್ಟನು. ಮೋಸೆ ದೇವರನ್ನ ಪ್ರೀತಿಸಿದನು, ಆತನಿಗೆ ಆಯುಷ್ಕಾಲವನ್ನು ಕೊಟ್ಟನು. ಯೆಹೋಶುವನಿಗೆ ದೇವರು ಆಯುಷ್ಕಾಲವನ್ನು ಕೊಟ್ಟು ಪ್ರವೇಶ ಮಾಡುವಂತೆ, ವಾಗ್ದಾತ ದೇಶದಲ್ಲಿ ಪ್ರವೇಶ ಮಾಡುವಂತೆ ಅವರ ಕುಟುಂಬಗಳನ್ನು ದೇವರು ಆಶೀರ್ವಾದ ಮಾಡಿದನು. ಇವತ್ತು ನನಗೆ ದೇವರು ಹೇಳ್ತಾ ಇರುವಂಥ ಸಂಗತಿಯನ್ನು ಗೊತ್ತಾ? ಎಲ್ಲಿ ತನಕ ಆತನವರಾಗಿ ನಾವು ಬದುಕೋದಿಲ್ಲವೋ ಅಲ್ಲಿ ತನಕ ನಮಗೆ ಅದ್ಭುತಗಳು ನಡೆಯಲ್ಲ, ಆರೋಗ್ಯ ಸಿಗಲ್ಲ, ಆಯುಷ್ಕಾಲ ನಮಗೆ ಪ್ರಾಪ್ತಿಯಾಗಲ್ಲ. ಕೊನೆಯದಾಗಿ ಆತನು ಹೇಳುವಂಥ ಸಂಗತಿ ಜಕರ್ಯ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯದ 9ನೇ ವಚನವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಆತನು ಸ್ಪಷ್ಟಪಡಿಸ್ತಾನೆ. ದನಾಕ್ಕೆ ಸ್ತೋತ್ರವಾಗಲಿ. 13ನೇ ಅಧ್ಯಾಯದ 9ನೇ ವಚನ, ಜಕರ್ಯ ಪ್ರವಾದನೆ ಗ್ರಂಥ. ಎಲ್ಲರೂ ಬೈಬಲ್ ಅಂತ ತೆಗೆದಿಟ್ಕೊಳ್ರಿ. ಆ 3ನೆಯ ಭಾಗದವರನ್ನು ನಾನು ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಶೋಧಿಸುವೆನು, ಬಂಗಾರದ ಹಾಗೆ ಶುದ್ಧಿ ಮಾಡುವೆನು, ಬಂಗಾರವನ್ನು ಹಾಕಿ ಶುದ್ಧಿ ಮಾಡುವೆನು. ಅವರು ನನ್ನ ಹೆಸರೆತ್ತಿ ಪ್ರಾರ್ಥಿಸುವರು, ಅವರು ನನ್ನ ಹೆಸರೆತ್ತಿ ಪ್ರಾರ್ಥಿಸುವವರು ನಾನು ಆಲಿಸುವೆನು, ನಾನು ಇವರು ನನ್ನ ಜನರು. ಯಾರು ಇವರು? ನನ್ನ ಜನರು ಅಂದುಕೊಳ್ಳುವೆನು. ಅವರು ನಮ್ಮ ದೇವರಾದ ಯೆಹೋವನೇ ಅನ್ನುವರು. ಹಲ್ಲೆಲೂಯಾ. ಇನ್ನು ಸಾರಿ ಓದು ಮಗನೇ, ಮೊದಲಿಂದ ಓದು. ತುಂಬಾ ಅದ್ಭುತವಾದಂತಹ ವಾಚನ. ಆ 3ನೆಯ ಭಾಗದವರು ನಾನು ಬೆಂಕಿಗೆ ಹಾಕಿ ಶೋಧಿಸುತ್ತೇನೆ, ಬಂಗಾರದ ಹಾಗೆ ಶುದ್ಧಿ ಮಾಡುವೆನು, ಅವರು ನನ್ನ ಹೆಸರೆತ್ತಿ ಪ್ರಾರ್ಥಿಸುವರು, ನಾನು ಆಲಿಸುವೆನು, ನಾನು ಇವರು ನನ್ನ ಜನರು ಅಂದುಕೊಳ್ಳುವೆನು, ಅವರು ನಮ್ಮ ದೇವರಾದ ಯೆಹೋವನೇ ಅನ್ನುವರು. ಹಲ್ಲೆಲೂಯಾ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಈ ಪ್ರಪಂಚದಲ್ಲಿ ಎಲ್ಲರನ್ನ ದೇವರು ಆರಿಸಿಕೊಳ್ಳಲಿಲ್ಲ, ಪ್ರತ್ಯೇಕವಾಗಿ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೆ, ಯಾರು ಮುಂದೆ ಸದಾ ನಿಂತ್ಕೊಳ್ಳಲಿಲ್ಲ, ಇದುವರೆಗೂ ಯಾರು ಸದಾ ನನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ಮುಂದೆ ಬರಲಿಲ್ಲ. ಇದು ಸತ್ಯವಾದಂಥ ಘಟನೆನೇ. ಹಾಗಾದರೆ ಅಷ್ಟು ಬ್ಲೆಸ್ಸಿಂಗ್ನಲ್ಲಿ ನಾನು ಇದ್ದೇನಾ? ಅಷ್ಟು ಆಶೀರ್ವಾದಕರವಾದಂಥ ಜೀವಿತವನ್ನು ನಾನು ನಡೆಸ್ತಾ ಇದ್ದೇನಾ? ಹೌದು. ಇಲ್ಲ ಅಂತ ಹೇಳಿದರೆ ದೇವರು ಮಾಡಿದಂಥ ಉಪಕಾರಕ್ಕೆ ನಾನು ದ್ರೋಹ ಮಾಡಿದ ಹಾಗೆ ಆಗುತ್ತೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಯಾರನ್ನ ಆತನ ಜನರೆಂದು ಆತನು ಕರೀತಾನೋ ಅವರನ್ನ ಪ್ರತಿಯೊಬ್ಬರನ್ನ ಸದಾ ಆತನು ಶೋಧಿಸುತ್ತಾನೆ. ಹಾಗಾದ್ರೆ ನನ್ನ ಜೀವಿತದಲ್ಲಿ ಶೋಧನೆ ಇಲ್ಲ ಅಂತ ಅನ್ಕೊಳ್ಬೇಡ್ರಿ. ಶೋಧನೆಯನ್ನು ನಾನು ಅನುಭವಿಸಿಲ್ಲ ಅಂತ ಹೇಳಿ ನಾನು ಸುಳ್ಳನ್ನು ಹೇಳುವಂಥದ್ದಾಗ್ತದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ.
ಬೆಂಕಿಯ ಕುಲುಮೆಯಲ್ಲಿ ಬಂಗಾರ. ಒಂದು ವೇಳೆ ಶೋಧನೆ ಆಗೋದಕ್ಕಿಂತ ಮುಂಚೆ ಅದು ಎಷ್ಟು ಹಿಂಸೆಯನ್ನು ಹೊಂದಿತ್ತೋ ನನಗೆ ಗೊತ್ತಿಲ್ಲ. ಬೈಬಲ್ ವಾಕ್ಯ ಅದನ್ನು ಸ್ಪಷ್ಟಪಡಿಸ್ತದೆ. ಪ್ರೀತಿಯುಳ್ಳ ದೇವಜನರೇ, ಆದರೆ ಅದಕ್ಕಿಂತಲೂ ಮಿಗಿಲಾಗಿ ನನ್ನ ವಿಶ್ವಾಸಿ ಜೀವಿತದಲ್ಲಿ, ನನ್ನ ಸೇವಾ ಜೀವಿತದಲ್ಲಿ ಅಷ್ಟು ಬಹಳವಾದಂಥ ಶೋಧನೆಗಳನ್ನು ನನ್ನ ಜೀವಿತದಲ್ಲಿ ದೇವರು ತಂದಿದ್ದಾನೆ. ಆ ಬೆಂಕಿ ಎಂಬ ಕುಲುಮೆಯಲ್ಲಿ, ಶೋಧನೆ ಎಂಬ ಆ ಬೆಂಕಿ ಎಂಬ ಕುಲುಮೆಯಲ್ಲಿ ದೇವರು ನನ್ನನ್ನು ಹಾಕಿ, ನಾನು ಕಷ್ಟಪಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಕಣ್ಣೀರಿಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಸಾವು ಬದುಕಿನ ಮಧ್ಯದಲ್ಲಿ ಹೋರಾಟ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವನ್ನೆಲ್ಲವನ್ನ ದಾಟಿಯೇ ಇವತ್ತು ಈ ಆಶೀರ್ವಾದದ ಸ್ಥಳದಲ್ಲಿ ನಾನು ನಿಂತವನಾಗಿದ್ದೇನೆ. ಹಲ್ಲೆಲೂಯ. ಯಾವಾಗ ನಾವು ದೇವರನ್ನ ಪರಿಪೂರ್ಣವಾಗಿ ನಂಬುತ್ತೇವೆ ಗೊತ್ತಾ? ಈ ಸತ್ಯನ ನಿಮ್ಮ ಹೃದಯದಲ್ಲಿ ನೀವು ಬರೆದಿಟ್ಟುಕೊಳ್ಳ್ರಿ. ಯಾವಾಗ ನಂಬುತ್ತೇವೆ ಅಂದರೆ ನಮಗೆ ಬರುವಂಥ ಪ್ರಾಣ ಅಪಾಯಕರವಾದಂಥ ಶೋಧನೆ, ಸಾವಿಗೆ ಸಮೀಪವಾಗಿ ಇನ್ನೇನು ಸಮಾಧಿಗೆ ಸೇರುತ್ತೇನೆ ಎನ್ನುವಂಥ ಭಯಾನಕವಾದಂಥ ಹೋರಾಟಗಳನ್ನು ನಮ್ಮ ಜೀವಿತದಲ್ಲಿ ದೇವರು ತರ್ತಾನೆ. ಎಲ್ಲರಿಂದ ನಾವು ದೂರ ಆಗುತ್ತೇವೆ. ಎಲ್ಲರೂ ನಮ್ಮನ್ನು ಹೀಯಾಳಿಸ್ತಾರೆ. ಯಾರು ನಮ್ಮನ್ನು ಮುಖ ನೋಡಿದರೆ ಇವನು ಒಳ್ಳೆಯವನಲ್ಲ ಎಂಬುದಾಗಿ ಹೇಳ್ತಾರೆ. ಎಂಥ ಹೀನಾಯ ಪರಿಸ್ಥಿತಿ ಅಂದರೆ, ಹೆತ್ತವರೇ, ಒಳ ಹುಟ್ಟಿದವರೇ, ಹುಟ್ಟಿಸಿದಂಥ ಮಕ್ಕಳೇ ನಮ್ಮನ್ನು ತಿರುಗಿ ನೋಡಲಾರದಂಥ ಪರಿಸ್ಥಿತಿ, ನಾನು ಯಾಕಾದರೂ ಬದುಕಿದ್ದೇನೆ ಅನ್ನುವಂಥ ಹೀನಾಯ ಸ್ಥಿತಿಗೆ ತಂದು, ದೇವರಿಗೆ ಸ್ತೋತ್ರವಾಗಲಿ, ಅಂಥ ಬಲವಾದಂಥ ಶೋಧನೆಗಳನ್ನು ಆತನು ತರ್ತಾನೆ. ನಮ್ಮನ್ನು ಒಂಟಿಯಾಗಿಸುತ್ತಾನೆ. ಯಾರು, ಯಾವ ವ್ಯಕ್ತಿಯೂ ಸದಾ ನಮ್ಮನ್ನು ಪ್ರೀತಿಸೋದಿಲ್ಲ ಅಂತ ಹೀನಾಯ ಪರಿಸ್ಥಿತಿಗೆ ತಂದು, ದೇವರಿಗೆ ಸ್ತೋತ್ರವಾಗಲಿ, ಆ ಹೀನಾಯ ಪರಿಸ್ಥಿತಿಯ ಮಧ್ಯದಲ್ಲಿ ನಾವು ಒಬ್ಬಟ್ಟಿಗರಾಗಿ, ಯಾರು ಬೇಡಪ್ಪ, ಈ ಜೀವನ ಬೇಡಪ್ಪ, ಈ ಸೇವೆ ಬೇಡಪ್ಪ, ಈ ಸ್ನೇಹಿತರು ಬೇಡಪ್ಪ ಎಂಬುದಾಗಿ ಎಲ್ಲವನ್ನ ತೊರೆದು ನಾನು ಬದುಕಲೇಬಾರ್ದು ಅನ್ನುವಂಥ ಸಂದರ್ಭದಲ್ಲಿ ನನಗೆ ದೇವರಿದ್ದಾನೆ, ಏಸಪ್ಪ ಏಸಪ್ಪ ಎಂಬುದಾಗಿ ದೇವರ ಕಡೆಗೆ ಆ ಶಬ್ದವನ್ನು ತೆಗೆದು ನಾವು ಕೂಗುತ್ತೇವಲ್ಲ, ಆ ವೇಳೆಯಲ್ಲಿ ಬಾ ಮಗನೇ ಅಂತ ಹೇಳಿ ನಿನ್ನನ್ನು ಸ್ವಂತ ಮಗನಾಗಿ ಮಗಳಾಗಿ ಆತನು ಕರೆದು ನಿನ್ನ ಎದೆಗೆ ಆತನು ಅಪ್ಪಿಕೊಳ್ಳುವಂತವನಾಗಿದ್ದಾನೆ. ಇದೇ ಶೋಧನೆ ನಿಮ್ಮನ್ನು ಬೆಂಕಿನಲ್ಲಿ ಹಾಕಲ್ಲ. ಬೆಂಕಿಯೋಪಾದಿಯಲ್ಲಿರುವಂಥ ಶೋಧನೆ, ಬೆಂಕಿಯೋಪಾದಿಯಲ್ಲಿರುವಂಥ ಈ ಶೋಧನೆಯನ್ನು ದಾಟಿದ ನಂತರವೇ ಆತನ ಮಕ್ಕಳಾಗಿ ನಾವು ಮಾರ್ಪಡ್ತೇವೆ. ಎಲ್ಲರೂ ಕೈ ಬಿಡಬೇಕ್ರಿ, ಎಲ್ಲರೂ ನಮ್ಮನ್ನು ದೂರ ಮಾಡಬೇಕ್ರಿ, ಎಲ್ಲರಿಂದಲೂ ಸದಾ ನಾವು ಅವಮಾನ ನಿಂದೆಗೆ ಗುರಿ ಹಾಕಬೇಕ್ರಿ. ಕೊನೆಯದಾಗಿ ಏಸಪ್ಪ ನಿನ್ನ ಬಿಟ್ಟರೆ ನನಗೆ ಯಾರು ಗತಿ ಇಲ್ಲ ಅಂದಾಗಲೇ ಆತನು ಹೇಳುವಂಥ ಸಂಗತಿ ಯೋವೇಲ ಪ್ರವಾದನೆ ಗ್ರಂಥದ 24-25ನೇ ವಚನದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ, ನುಂಗುವ ಮಿಳಿತೆ, ಚೂರಿ ಮಿಳಿತೆ, ದೊಡ್ಡ ಮಿಳಿತೆ, ಸಣ್ಣ ಮಿಳಿತೆ, ಮಿಳಿತೆ ತಿಂದಂಥ ವರ್ಷಗಳನ್ನು ತಿರುಗಿ ನಾನು ಕಟ್ಟಿಕೊಡುತ್ತೇನೆ. ಶವೆ, ಗೋಧಿ, ದ್ರಾಕ್ಷಾ ತೈಲ, ಎಣ್ಣೆ, ಸಮೃದ್ಧಿ ಭರಿತವಾದಂಥ ಜೀವಿತವನ್ನು ನಾನು ನಿನಗೆ ಕೊಡುತ್ತೇನೆ. ಇದುವರೆಗೆ ಯಾರ್ಯಾರನ್ನು ನೀನು ನಂಬಿ ಬದುಕಿದೆ ಅವರೆಲ್ಲರೂ ಕೈ ಬಿಟ್ಟರು, ಆದರೆ ನಾನು ಮಾತ್ರ ನಿನ್ನನ್ನು ಕೈ ಬಿಡೋದಿಲ್ಲ. ಇವತ್ತಿನಿಂದ ಅಪ್ಪ ಅಂತ ಕೂಗಿದೆಯಲ್ಲ, ಯೇಸುವೆ ಅಂತ ಕೂಗಿದೆಯಲ್ಲ, ನನಗೆ ನೀನು ಬೇಕು ಎಂಬುದಾಗಿ ಕೂಗಿದೆಯಲ್ಲ, ಬಾ, ಮಿಳಿತೆ ತಿಂದ ವರ್ಷಗಳನ್ನು ನಾನು ತಿರುಗಿ ಕಟ್ಟಿಕೊಳ್ಳುತ್ತೇನೆ. ನಿನ್ನ ಲೈಫಲ್ಲೇ ಎಂದು ನೀನು ಅವಮಾನ ಹೊಂದೋದಿಲ್ಲ, ನಿನ್ನ ಲೈಫಲ್ಲೇ ನಿನ್ನ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ದೇವರು, ಯಾವಾಗ ನಾವು ದೇವರ ಕಡೆಗೆ ದೃಢವಾಗಿ ಆತನವರಾಗಿ ನಾವು ಮಾರ್ಪಡ್ತೇವೋ ಆ ಸಂದರ್ಭದಿಂದಲೇ ದೇವರು ನಿನಗೆ ಜಯದ ಜೀವಿತವನ್ನು ಕೊಡುತ್ತಾನೆ. ನೀನು ಅವಮಾನ ಪಡೋದಿಲ್ಲ, ನಿನ್ನ ಆಯುಸ್ಸನ್ನು ಆತನು ವೃದ್ಧಿ ಮಾಡುತ್ತಾನೆ, ನಿನಗೆ ಆರೋಗ್ಯವನ್ನು ಕೊಡುತ್ತಾನೆ. ಅಷ್ಟು ಮಾತ್ರವಲ್ಲ, ನಿನ್ನ ಬದುಕಿನಲ್ಲಿ ಕೊನೆಯ ತನಕ ನನಗೆ ದೇವರೇ ಸಾಕು, ದೇವರೇ ಸಾಕು. ಆ ಹಿಂಸೆ ಎನ್ನುವಂಥ, ಆ ಕುಲುಮೆ ಎನ್ನುವಂಥ, ಆ ಬೆಂಕಿ ಎನ್ನುವಂಥ ಆ ಶೋಧನೆಯನ್ನು ದಾಟಿದ ನಂತರ ನಾವು ಯಾರಂತ ಕರಿತೇವೆ? ಅಪ್ಪ, ಏಸಪ್ಪ. ಕರೆದಿದ್ದೀನಿ,
ಅದಕ್ಕೋಸ್ಕರ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ನೀವು ಇಲ್ಲಿ ನಿಂತ್ಕೋಬೇಕಾ? ಇನ್ನು ಶೋಧನೆ ಅನುಭವಿಸ್ಲಿಲ್ವಾ? ಹಿಂಸೆಯನ್ನು ಅನುಭವಿಸ್ಲಿಲ್ವಾ? ಪ್ರೀತಿಯುಳ್ಳ ದೇವಜನರೇ, ಇನ್ನು ದೇವರು ನಿಮ್ಮನ್ನು ಮುದ್ದು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಆ ಶೋಧನೆಯಲ್ಲಿ ಕೊನೇ ತನಕ ತಾಳಿಕೊಂಡು ಇರುವಂಥವನೇ ಏನಂತಾನೆ ಗೊತ್ತಾ? ಯೆಹೋವನೇ ಅಂತ ಹೇಳ್ತಾನಂತೆ. ಆ ಯೆಹೋವನೇ ಅಂತ ಹೇಳುವಂಥವರಿಗೆ ನೀನು ನನ್ನವನೇ ಎಂಬುದಾಗಿ ದೇವರು ಕರೆದು ನಿನ್ನನ್ನು ಆಶೀರ್ವಾದ ಮಾಡ್ತಾರಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಹೇಳ್ರಿ, ನೀನು ಯಾರವನಾಗಬೇಕು? ಯಾರನ್ನ ದೇವರು ಆಶೀರ್ವಾದ ಮಾಡ್ತಾನೆ? ಆತನವರಾಗಿ ಬರುವಂಥವರನ್ನ, ಆತನ ಜನರನ್ನ ಆತನು ಆಶೀರ್ವಾದ ಮಾಡುತ್ತಾನೆ. ಅಲ್ಲಿ 3 ಸಂಗತಿಗಳನ್ನು ಆತನು ಸ್ಪಷ್ಟಪಡಿಸಿದ್ದಾನೆ. ಮೊದಲನೇದಾಗಿ, ನಂಬಿದರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಆತನ ಮಕ್ಕಳಾಗಿ ನೀವು ಮಾರ್ಪಟ್ಟರೆ ನಿನ್ನ ಆಯುಷ್ಕಾಲವನ್ನು ದೇವರು ಹೆಚ್ಚಿಸ್ತಾನೆ. ಮೂರನೇ ಒಂದು ಸಂಗತಿ, ಆತನವರಿಗೆ ಆತನು ಆರೋಗ್ಯವನ್ನು ಕೊಡುವಂಥವನಾಗಿದ್ದಾನೆ. ಆತನ ನಾಮ ಸ್ಮರಣೆ ಮಾಡುವಂಥ, ಶೋಧನೆಯನ್ನು ಜಯವನ್ನು ಹೊಂದಿದಂಥ ಆತನವರನ್ನೇ ಆತನು ನನ್ನವರೆಂಬುದಾಗಿ ಆತನು ಕರೀತಾನೆ. ಇವತ್ತು ದೇವರು ನಿನಗೆ ಒಂದು ಕಾಲಿಂಗನ್ನು ಕೊಡ್ತಾನೆ. ನೀನು ಯಾರವರಾಗಿ ಯಾರವಳಾಗಿ ನೀನು ಬದುಕಬೇಕಂತ ಇವತ್ತು ನಿರ್ಣಯ ಮಾಡು. ಇದುವರೆಗೆ ಯಾರಿಗಾಗಿ ಬದುಕಿದೆಯೋ ಅವೆಲ್ಲವೂ ಸದಾ ಒಂದು ದಿನ ನಾಶವಾಗಿ ಹೋಗ್ತದೆ. ಯಾರಿಗಾಗಿ ಬದುಕಬೇಕಂತ ಆಸೆ ಪಡ್ತೀಯೋ ಅದು ಶಾಶ್ವತವಾಗಿರ್ತದೆ. ಬದುಕುವುದಾದರೆ ಯಾರಿಗಾಗಿ ಬದುಕೋಣ? ಯಾರಿಗಾಗಿ ಬದುಕೋಣ? ಯೇಸುವಿಗಾಗಿ ನಾವು ಬದುಕೋಣ. ಎಲ್ಲರೂ ಸದಾ ಮೇಲಕ್ಕೆದ್ದು ನಿಂತುಕೊಳ್ಳೋಣ. ದೇವರ ಸನ್ನಿಧಾನದಲ್ಲಿ ಆತನನ್ನೇ ನಾವು ದೃಷ್ಟಿಸುತ್ತಾ ಹೇಳೋಣ, ಕರ್ತನೆ ಸ್ವಾಮಿ, ನನ್ನ ಮನಕಂಡುಗಳನ್ನು ಇವತ್ತು ನೀನು ತೆರೆದಿದ್ದಕ್ಕಾಗಿ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಸ್ತೋತ್ರ ರಾಜ. ನಾನು ನಿನ್ನವಳು, ನಾನು ನಿನ್ನವನು ಸ್ವಾಮಿ. ಹಲ್ಲೆಲೂಯಾ, ಗ್ಲೋರಿ, ವಿ ವರ್ಷಿಪ್ ಲಾರ್ಡ್. ಯೆಹೋವನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 24, 25, 26ನೇ ವಚನದ ವಾಗ್ದಾನಗಳು ನನ್ನ ಸೇವೆಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳಲ್ಲಿ, ನನ್ನ ಆತ್ಮಿಕತೆ ಜೀವಿತದಲ್ಲಿ ನೆರವೇರಲಿ ರಾಜ. ಇದುವರೆಗೆ ನಾನು ಅನ್ಕೊಂಡಿದ್ದೆ ನಿನ್ನವನು ಎಂಬುದಾಗಿ. ನನ್ನ ನಂಬಿಕೆ ನಿನ್ನ ಮೇಲೆ ಇಡಲಿಲ್ಲ. ನಿನ್ನವರು ಎಂಬುದಾಗಿ ಅಪ್ಪ ದೇವರೇ ಕರ್ತನೆ, ನಿನ್ನ ಮೇಲೆ ಪ್ರೀತಿ ಇಲ್ಲದೆ ಇನ್ನೂ ನನ್ನ ಒಳಗಡೆ ಕೆಟ್ಟತನ, ದುಷ್ಟತ್ವ ಹೀಗೆ ಆಳ್ವಿಕೆ ಮಾಡ್ತಾ ಇದೆ. ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ಎಲ್ಲ ಕೆಟ್ಟತನ ನನ್ನಿಂದ ದೂರ ಆಗಲಿ, ಕೆಟ್ಟತನ ನನ್ನಿಂದ ದೂರ ಆಗಲಿ. ಸ್ತೋತ್ರಂ, ಸ್ತೋತ್ರಂ. ನೀನು ನಿನ್ನವರಿಗೆ ಮಾತ್ರ ಆಯುಷ್ಕಾಲವನ್ನು ಕೊಡುವಂಥ ದೇವರಾಗಿದೆ. ನಿಮ್ಮ ನಾಮ ಸ್ಮರಣೆ ಮಾಡುವಂಥವರೇ ನಿನ್ನವರು. ಓ ಹಲ್ಲೆಲೂಯಾ, ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಗ್ಲೋರಿ, ವಿ ವರ್ಷಿಪ್ ಲಾರ್ಡ್. ಹಲ್ಲೆಲೂಯಾ. ನಿನ್ನಿಂದ ದೂರಾಗಿ ನಾ ಬಾಳೆನು, ನಿಮ್ಮ ಮಡಿಲಲ್ಲಿ ಮಗುವಾಗಿ ನಾನಿರುವೆನು. ನಿನ್ನಿಂದ ದೂರಾಗಿ ಮಗುವಾಗಿ ಕರ ಹಿಡಿದು ನಿಮ್ಮ ಹಿಂದೆ ನಾ ಬರುವೆನು. ನಿಮ್ಮ ಪಾದ ಇನ್ನೆಂದು ಬಿಡೆನೋ ದೇವಾ. ಕರ ಹಿಡಿದು ನಿಮ್ಮ ಹಿಂದೆ ನಾ ಬರುವೆನು. ನಿಮ್ಮ ಪಾದ ಇನ್ನೆಂದು ಬಿಡೆನೋ ದೇವಾ. ಯೇಸುವೇ ಒಳ್ಳೆ ಕುರುಬನೇ, ನಿದ್ರಿಸದ
ನನ್ನ ದೇವನೇ ಯೇಸುವೇ ನನ್ನ ಜೀವವೇ ಯೇಸುವೇ ನನ್ನ ಪ್ರಾಣವೇ ನನ್ನ ಪ್ರಾಣವೇ ನನ್ನ ಪ್ರಾಣವೇ 100 ವರುಷ ಈ ಜಗದಿ ಬಾಳಿದರೆ ಏನೋ ಒಂದಿವಸ ನಿನ್ ಜೊತೆಯಲ್ಲಿ ಬಾಳೋದೆ ಮೇಲು 100 ವರುಷ ಈ ಜಗದಿ ಬಾಳಿದರೆ ಏನೋ ಒಂದಿವಸ ನಿನ್ ಜೊತೆಯಲ್ಲಿ ಬಾಳೋದೆ ಮೇಲು యేసయ్య 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 నా మంచి ಕಾಪರಿ ನೀವೇಸಯ್ಯ ನನ್ನ ಒಳ್ಳೆ ಕುರುಬನು ನೀನೇಸಯ್ಯ ನನ್ನ ಒಳ್ಳೆ ಸ್ನೇಹಿತ ನೀನೇಸಯ್ಯ ನನ್ನ ಒಳ್ಳೆಯ ತಂದೆ ನೀನೇಸಯ್ಯ ನನ್ನ ತಾಯಿಯು ನೀನೇಸಯ್ಯ ಆತನ ಮುಖವನ್ನು ದೃಷ್ಟಿಸಿರಿ ದೇವ ಮಕ್ಕಳೇ ದೃಷ್ಟಿಸಿರಿ. ಓ ರಬನ ಕತ್ತಿರಲರ ಮಾಂದಿರಲರವ ದೇವರ ಕರ್ತನ ನಿನ್ನ ಮೇಲೆ ನಂಬಿಕೆ ನಾನು ಎಷ್ಟೋ ಕಷ್ಟಗಳನ್ನು ಅನುಭವಿಸದೆ ನಿನ್ನನ್ನು ಪ್ರೀತಿಸಿದ ಲೋಕವನ್ನು ಪ್ರೀತಿಸಿ ಸ್ನೇಹಿತರನ್ನ ಬಂಧುಗಳನ್ನ ಪ್ರೀತಿಸಿ ನನ್ನ ಅವಮಾನಕ್ಕೆ ಗುರಿಯಾದೆ. ದೇವ ಕರ್ತನ ಸ್ವಾಮಿ ಈ ಲೋಕದಲ್ಲಿ ಕರ್ತನ ಸ್ವಾಮಿ ಸ್ವಲ್ಪ ಏರುಪೇರಾದಾಗ ಘನವೈದ್ಯನು ಪರಮ ವೈದ್ಯನು ದೇವರ ಕರ್ತನ ಸ್ವಾಮಿ ಸೃಷ್ಟಿಕರ್ತನಾಗಿರುವಂತ ನಿನ್ನನ್ನು ಮರೆತು ಡಾಕ್ಟರ್ಗಳನ್ನ ಕರ್ತನ ಹಿಂಬಾಲಿಸಿ ನಾನು ಹೋದೆ. ಅಪ್ಪ ಕರ್ತನ ಇದುವರೆಗೆ ದೇವರ ಲಕ್ಷಾಂತರ ರೂಪಾಯಿ ನನ್ನ ಮೆಡಿಕಲ್ ಶಾಪ್ಗಳಿಗೆ ಮೆಡಿಕಲ್ ಹಾಸ್ಪಿಟಲ್ಗಳಿಗೆ ಹಣ ಹೋಗಿದೆ ರಾಜ. ನೀನೇ ನನಗೆ ಆರೋಗ್ಯವನ್ನು ಕೊಡುವ ದೇವರು, ನೀನೇ ನನ್ನ ಆಯುಷ್ಕಾಲವನ್ನು ಹೆಚ್ಚಿಸುವ ದೇವರು, ನೀನೊಬ್ಬನೇ ನನ್ನನ್ನು ಸಮೃದ್ಧಿಗೊಳಿಸುವಂತಹ ದೇವರು, ನಾನು ಕಟ್ಟಿದ ಮನೆಯಲ್ಲಿ ನನ್ನನ್ನು ವಾಸ ಮಾಡುವ ಹಾಗೆ ದೃಢಪಡಿಸುವ ದೇವರು, ಇನ್ನೊಬ್ಬರ ಸ್ವಾಸ್ಥ್ಯ ದೇವರ ಕರ್ತನನ್ನ ಒಳಗಡೆ ಬರದ ರೀತಿಯಲ್ಲಿ ನನ್ನನ್ನೇ ನೀನು ಸ್ವಾಸ್ಥ್ಯವನ್ನಾಗಿ ಆರಿಸಿ ತೆಗೆದುಕೊಂಡಂಥ ದೇವರು. ಎಸ್ ಲಾರ್ಡ್ ಹಲ್ಲೆಲೂಯಾ. ನಿನ್ನ ಪ್ರೀತಿಗೆ ನಾನು ಬದಲೇನು ಕೊಡಲಿ ದೇವರ ಕರ್ತನೇ ಸ್ವಾಮಿ. ಹಗಲು ഇരുಳು ಕಣ್ಗಳನ್ನು ಮುಚ್ಚದೆ ನಿದ್ರಿಸದೆ ತೂಕಡಿಸದೆ ಅಪ್ಪ ದೇವರೇ ಕರ್ತನ ಯಾವ ಕೇಳು ನನ್ನನ್ನು ಮುಟ್ಟದೆ ದೇವಾ ಕರ್ತನೆ ಪ್ರತಿ ಕ್ಷಣ ನನ್ನನ್ನು ಪ್ರೀತಿಸುವ ದೈವ ನೀನಪ್ಪ. ಅಪ್ಪ ಕರ್ತನ ನಿನ್ನನ್ನು ಮರೆತು ನಾನು ಒಂದು ವೇಳೆ ದೇವರೇ ಕರ್ತನೆ ಸ್ವಾಮಿ ನಿನ್ನ ವಿರೋಧವಾದ ಕಾರ್ಯಗಳನ್ನು ನಡೆಸಿರುವುದಾದ್ರೆ ನನ್ನ ಕ್ಷಮಿಸು ಎಂಬುದಾಗಿ ಕೇಳೋಣ. ನಾವು ಆತನನ್ನೇ ಹುಡುಕೋಣ. ಆತನವರು ಯಾವಾಗಲೂ ಆತನ ನಾಮಸ್ಮರಣೆ ಮಾಡುತ್ತಾರೆ. ಆತನವರನ್ನೇ ದೇವರು ಆಶೀರ್ವಾದ ಮಾಡ್ತಾನೆ. ಆತನವರು ನಾವಿರುವುದಾದರೆ ನಾವೆಂದೂ ಅವಮಾನಕ್ಕೆ ಗುರಿಯಾಗಲ್ಲ, ಆಶಾಭಂಗ ಹೊಂದೋದಿಲ್ಲ. ಓ ಗ್ಲೋರಿ ವಿ ವರ್ಷಿಪ್ ಲಾರ್ಡ್. ದೇವರೇ ನಿನ್ನ ಮಾತನಾಡಿದ ಮಾತುಗಳಿಗಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ನಿನ್ನ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಿನಗೆ ಅಂಟಿಕೊಂಡು ನಡೆಯುವ ಹಾಗೆ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀನೇ ದೇವರೆಂಬುದಾಗಿ ನಿಮ್ಮ ನಾಮವನ್ನು ಕರ್ತನೆ ಘನಪಡಿಸುವ ಹಾಗೆ ನಿನ್ನ ಮಕ್ಕಳನ್ನು ದೃಢಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ರಾಜ. Hallelujah. Thank you. We worship Lord. Rabana Katurala Mandira Shandhura Dikarala Rava.